ಸಿಟಿ ರವಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಿಡಿಗೇಡಿಗಳು ಎರಡೂ ರಾಜ್ಯಗಳ ನಡುವಿನ ಸಂಬಂಧಕ್ಕೆ ಹುಳಿ ಹಿಂಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಿಡಿಗೇಡಿಗಳ ವಿರುದ್ಧವಾಗಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಆಗ್ರಹಿಸಿದ್ದಾರೆ. ನೋಡಿ, ಭಾರತದ ನಾವು ಇತಿಹಾಸವನ್ನು ಗಮನಿಸಿದರೆ ನಮ್ಮ ದೇಶದಲ್ಲಿ ಸಾವಿರಾರು ಯುದ್ಧಗಳು ನಡೆದಿದ್ದಾವೆ, ಅಂತರ್ಯುದ್ಧಗಳು ನಡೆದಿದ್ದಾವೆ. ಅದು ಹೆಣ್ಣಿಗಾಗಿ, ಸಾಮ್ರಾಜ್ಯ ವಿಸ್ತರಣೆಗಾಗಿ, ದ್ವೇಷಕ್ಕಾಗಿ ಯುದ್ಧಗಳು ನಡೆದಿದ್ದಾವೆ. ಭಾಷೆ ಕಾರಣಕ್ಕೆ ನಡೆದಿಲ್ಲ. ಯಾಕೆಂದರೆ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಇದ್ದಿದ್ದು ಭಾಷಾ ಬಾಂಧವ್ಯ. ಭಾಷೆ ಬೆಂಕಿ ಹಚ್ಚೋದಕ್ಕೆ ಕಾರಣ ಆಗಬಾರ್ದು. ಇಲ್ಲಿ ಬಾಂಧವ್ಯದ ಬೆಸುಗೆ ಇದೆ. ತಾಯಿ ಭಾರತೀಯ ಮಕ್ಕಳು ಅನ್ನುವಂಥ ಸಂಬಂಧ ಇದೆ. ಹಾಗಾಗಿ ಭಾಷಾ ದ್ವೇಷಿಗಳ ಬಗ್ಗೆ ಎಚ್ಚರ ವಹಿಸೋಣ. ಅವ್ರ ಮೇಲೆ ಸರ್ಕಾರ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಹಾಗಂತ ಇನ್ನೊಂದು ಭಾಷೆಯನ್ನು ದ್ವೇಷಿಸಬೇಕಾದ ಅವಶ್ಯಕತೆ ಇಲ್ಲ.